ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಈಗ ಟ್ರಸ್ಟಿ ಚಂದ್ರಶೇಖರ್ ಅವರಿದ್ದಾರೆ. ಅದರ ಜೊತೆಗೆ ಮಠದ ಭಕ್ತರಾದಂತಹ ಅಜಯ್ ಕುಮಾರ್ ಜಾಯಿನ್ ಆಗಿದ್ದಾರೆ. ಇಬ್ರು ನಮ್ಮೊಂದಿಗೆ ಲೈವ್ ಸಂಪರ್ಕಕ್ಕೆ ಬಂದಿದ್ದಾರೆ. ನಮಸ್ಕಾರ ರೀ ಸರ್, ತಮ್ಮಿಬ್ಬರಿಗೂ ಕೂಡ ರಾ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ಮೇಡಮ್. ಎಸ್, ಮೊದಲನೇದಾಗಿ ಚಂದ್ರಶೇಖರ್ ಸರ್, ಇವತ್ತು ತಾವು ಏನು ಲೆಕ್ಕಪತ್ರಗಳನ್ನ ಇಟ್ಕೊಂಡು ಬಂದ್ರಿ, ಇದು ಇವತ್ತು ಡೇಟ್ ಫಿಕ್ಸ್ ಮಾಡಿದವ್ರು ಯಾರ್ರಿ ಸರ್? ಇವತ್ತು ಮೇಡಮ್ ಅವರು ಸುಮಾರು ಒಂದು ತಿಂಗಳಿಂದ ಲೆಕ್ಕ ಕೊಡಿ ಅಂತಕ್ಕಂತ ಒಂದು ಚಳವಳಿನ ಆರಂಭ ಮಾಡಿದ್ರು. ಒಂದು ತಿಂಗಳಿಂದನೂ ಕೂಡ ನೀವ್ ಯಾಕೆ ಲೆಕ್ಕ ಕೊಡ್ತಾ ಇಲ್ಲ, ಯಾಕೆ ಮಠಕ್ಕೆ ಬರ್ತಾ ಇಲ್ಲ ಅಂತ ಹೇಳಿ ಪತ್ರಿಕಾಗೋಷ್ಠಿಗಳ ಮೂಲಕ ಮತ್ತೆ ಮಠದಲ್ಲಿ ನಡೀತಕ್ಕಂಥ ಸಭೆ ಸಮಾರಂಭಗಳಲ್ಲಿ ಅವ್ರು ಭಾಷಣ ಮಾಡೋದನ್ನ ನಾವೆಲ್ಲ ಕೇಳಿದ್ವಿ. ಹಾಗಾಗಿ ಇವರೆಲ್ಲರೂ ಭಕ್ತರು ಒಕ್ಕೊರ್ಲಿಂದ ಲೆಕ್ಕ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಾವು ಎಲ್ಲರೂ ಸೇರಿ, ಎಲ್ಲಾ ಟ್ರಸ್ಟೀಸ್ ಗಳೆಲ್ಲ ಸೇರಿ, ಕೆಲವು ಭಕ್ತರ ಜೊತೆಗೆಲ್ಲ ಮಾತಾಡಿ ಇವತ್ತಿನ ದಿನಾಂಕವನ್ನ ನಿರ್ಧಾರ ಮಾಡಿ ನಾವು ಲೆಕ್ಕಪತ್ರವನ್ನ ಮಂಡನೆ ಮಾಡೋದಕ್ಕೆ ನಾವು ಅಲ್ಲಿ ಹೋಗಿದ್ವಿ. ಹೋಗಿದ್ರೆ ಕರೆಕ್ಟ್ ಸರ್. ಅಂದ್ರೆ ಸರ್, ನಿಮ್ಗೆ ವರ್ಷಕ್ಕೊಂದ್ಸರಿ ಆಡಿಟಿಂಗ್ ಮತ್ತೆ ಎಲ್ಲರೂ ಕುಂತು, ಟ್ರಸ್ಟಿಗಳು ಎಲ್ಲರೂ ಕುಂತು ಈ ಹಣಕಾಸಿನ ವ್ಯವಹಾರದ ಬಗ್ಗೆ ಆಗು ಹೋಗುಗಳ ಬಗ್ಗೆ ಏನ್ ಚರ್ಚೆ ಮಾಡಂಗಿಲ್ಲೇನ್ರಿ? ಪ್ರತಿ ತಿಂಗಳು ಮೀಟಿಂಗ್ ಇರ್ತದೆ ಮೇಡಮ್. ಒಂದೊಂದು ತಿಂಗಳಿಗೆ ಒಂದು ಸಾರಿ ಮೀಟಿಂಗ್ ಇದ್ದಂತ ಸಂದರ್ಭದಲ್ಲೂ ಕೂಡ ಆ ತಿಂಗಳು ನಡೆದಂತ ಸಂಪೂರ್ಣವಾಗಿರ್ತಕ್ಕಂಥ ಲೆಕ್ಕಪತ್ರವನ್ನ ಟ್ರಸ್ಟ್ ಅಲ್ಲಿ ಮಂಡನೆ ಮಾಡಿರ್ತೀವಿ. ಅದಾದ್ಮೇಲೆ ವರ್ಷಕ್ಕೆ ಒಂದು ಸಾರಿ ಆಡಿಟೆಡ್ ಏನ್ ಬ್ಯಾಲೆನ್ಸ್ ಶೀಟ್ ಅನ್ನ ಮಾಡ್ತೀವಿ. ಸಂಪೂರ್ಣವಾಗಿ ನಾವು ಇನ್ಕಮ್ ಟ್ಯಾಕ್ಸ್ ನ ಒಳಪಟ್ಟಂಗೆ ಅಲ್ಲಿ ಲೆಕ್ಕಪತ್ರಗಳನ್ನ ತೋರಿಸಿದ್ವಿ. 2008ರಿಂದ 2026 ಕೂಡ ಇವತ್ತಿನವರೆಗೂ 18 ವರ್ಷಗಳ ಕಾಲದ ಲೆಕ್ಕಪತ್ರ ನಮ್ಮ ಹತ್ರ ಸಂಪೂರ್ಣವಾಗಿ ಇದೆ ಮೇಡಮ್. ಅಲ್ಲ, ಕೃಷ್ಣನ್ ಲೆಕ್ಕ ಮತ್ತೆ ಇನ್ನು ರಾಮನ್ ಲೆಕ್ಕ ಎಲ್ಲ ಸಪರೇಟ್ ಇದಾವೇನ್ರಿ ಸರ್? ರಾಮನ್ ಲೆಕ್ಕನು ಕೊಟ್ಟಿದೀವಿ, ಕೃಷ್ಣನ್ ಲೆಕ್ಕನು ಕೊಟ್ಟಿದೀವಿ ಮೇಡಮ್. ಇವತ್ತು ಇವಾಗ ಕೃಷ್ಣನ್ ಲೆಕ್ಕ, ರಾಮನ್ ಲೆಕ್ಕ ಅಂದ್ರೆ ಸರ್ ಅಕೌಂಟ್ ಬಂದಿದ್ದು ಮತ್ತು ಅಕೌಂಟ್ ಬರ್ದೇ ಇರೋದು ಎರಡೂ ಲೆಕ್ಕ ಐತಿ ಸರ್ ನಮ್ಮ ಹತ್ರ. ಸ್ವಾಮೀಜಿ ಇನ್ವಾಲ್ವ್ ಮಾಡ್ಕೊಳ್ಳಲ್ಲೇನ್ರಿ ಇದ್ರಲ್ಲಿ? ನಾವು ಸ್ವಾಮೀಜಿ ಅವರಿಗೆ ನಿನ್ನೆಲ್ ಮೊನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ನೀವು ಲೆಕ್ಕ ಕೇಳಿದಿರಿ ಸ್ವಾಮೀಜಿ. ಕೆಲವು ಭಕ್ತರು ಕೂಡ ಲೆಕ್ಕಪತ್ರ ಮತ್ತು ಹಣಕಾಸಿನ ವ್ಯವಹಾರದಲ್ಲಿ ಸ್ವಾಮೀಜಿನ ಇನ್ವಾಲ್ವ್ ಮಾಡ್ಕೊಳ್ಳಲ್ಲೇನು ಅಂತ ಕೇಳಿದೆ. ಖಂಡಿತ ಅವ್ರಿಗೆ ಎಲ್ಲದೂ ಕೂಡ ಗೊತ್ತಿದೆ. ಸ್ವಾಮೀಜಿ ಅವರು ಪ್ರತಿ ಒಂದೊಂದು ಕಾರ್ಯದಲ್ಲೂ ಕೂಡ ನಮ್ಮ ಒಟ್ಟಿಗೆ ಇದ್ದಂತವ್ರೆ. ಮೀಟಿಂಗ್ ಕರೆಯಲ್ಲೇನ್ರಿ ಸರ್ ಅವ್ರನ್ನ? ಮೀಟಿಂಗ್ಗಳಿಗೆ ಕರೆಯಲ್ಲ, ಆರ್ಥಿಕ ವ್ಯವಹಾರಗಳ ಯಾವುದೇ ಮೀಟಿಂಗ್ ಅವ್ರನ್ನ ಕರೆಯಲ್ಲೇನ್ರಿ? ಪ್ರತಿ ಮೀಟಿಂಗ್ ಒಳಗೂ ಕೂಡ ಅವ್ರ ಸಾನ್ನಿಧ್ಯದಲ್ಲೇ ಮಾಡ್ತೀವಿ ನಾವು. ಅವ್ರಿಗೆ ಗೊತ್ತೈತ್ ಹಂಗಾದ್ರೆ? ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿದೆ ಮೇಡಮ್. ಅಟೆಂಡ್ ಮಾಡ್ತಾರ ಅವ್ರು ಪ್ರತಿ ಸಭೆಗೂ? ಪ್ರತಿ ಸಭೆಗೂ ಎಲ್ಲೋ ಪ್ರವಾಸದಾಗಿದ್ದಂತ ಸಂದರ್ಭದಲ್ಲಿ ಊರಲ್ಲಿ ಇಲ್ಲದೆ ಇದ್ದಾಗ ಅವ್ರು ಅಟೆಂಡ್ ಮಾಡಿರೋದಿಲ್ಲ. ಆದ್ರೆ ಪ್ರತಿ ಸಭೆ ಒಳಗೂ ಕೂಡ ಅಟೆಂಡ್ ಮಾಡ್ತಾರೆ. ಆಲ್ ರೈಟ್, ಓಕೆ. ಎಸ್ ಸರ್, ಇವರು ಅಜಯ್ ಕುಮಾರ್ ಅವರೇ, ಪ್ರತಿಯೊಂದು ಹಣಕಾಸಿಗೆ ಸಂಬಂಧಪಟ್ಟಂತ ವ್ಯವಹಾರಗಳ ಪ್ರತಿ ಸಭೆಯಲ್ಲೂ ಭಾಗವಹಿಸಿದಂತ ವಚನಾನಂದ ಶ್ರೀಗಳಿಗೆ ಉಚ್ಚಾಟನೆ ಆದ ತಕ್ಷಣನೇ ಪುಸಕ್ಕಂತ ಲೆಕ್ಕ, ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂತ ಲೆಕ್ಕಾಚಾರದ ಬಗ್ಗೆ ಯಾಕೆ ಅವ್ರಿಗೆ ಬೇಸರ ಬಂತು? ಇವ್ರು ಹೇಳೋದೇ ನಿಜ ಆದ್ರೆ ಚಂದ್ರಶೇಖರ್ ಅವರು. ಮೇಡಮ್, ನಾನು ದಯವಿಟ್ಟು ರಾಮನ ಲೆಕ್ಕ, ಕೃಷ್ಣ ಲೆಕ್ಕ ಅಂತೇಳಿ ಆ ಭಗವಂತನ ಹೆಸರಿನಲ್ಲಿ ಇದನ್ನ ನಾವು ಉಚ್ಚಾರ ಮಾಡೋದು ತಪ್ಪು ಅನ್ನೋದು ನನ್ನ ಭಾವನೆ. ದಯವಿಟ್ಟು ರಾಮ ಕೃಷ್ಣ ಇಬ್ರು ನಮ್ಮ ದೇವತೆಗಳು, ನಾವು ಅವ್ರನ್ನ ಆರಾಧಿಸ್ತೀವಿ, ಪೂಜಿಸ್ತೀವಿ, ಗೌರವಿಸ್ತೀವಿ. ಹೇಳಿದ್ದು ನಿಮ್ದ ಸ್ವಾಮೀಜಿಗಳ್ರಿ, ಇದು ನನ್ನ ಲೆಕ್ಕಾಚಾರ ಅಲ್ಲ. ನಿಮ್ಮ ಸ್ವಾಮೀಜಿಗಳ ಬಾಯಿಂದ ಬಂದಂತ, ವಚನಾನಂದ ಸ್ವಾಮೀಜಿಗಳ ಬಾಯಿಂದ ಬಂದಂತ ವಚನಗಳ ಆಧಾರದ ಮೇಲೆ ನಾನು ಹೇಳಿನಿ ಹೊರತು ಇದು ನಂದು ಓನ್ ಥಾಟ್ ಪ್ರಾಸೆಸ್ ಅಲ್ಲ. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂದವ್ರ ಅವರು. ಅಜಯ್ ಕುಮಾರ್ ಜೊತೆ ಮಾತಾಡ್ತಾ ಇದ್ರ, ಅಜಯ್ ಕುಮಾರ್ ಅವರ ಅಭಿಪ್ರಾಯವನ್ನ ನಾನು ತಮಗೆ ವ್ಯಕ್ತಪಡಿಸಿದ್ದೀನಿ. ಆಮೇಲೆ ನನಗೆ ಗೊತ್ತಿದ್ದಾಗೆ ನಾವು ಸ್ವಾಮೀಜಿ ಅವರ ಜೊತೆ ಚರ್ಚೆ ಮಾಡಿದ ಹಾಗೆ, ಆಮೇಲೆ ಟ್ರಸ್ಟಿನಿಂದ ಹೊರಗೆ ಬಂದಿರತಕ್ಕಂತ ಬಾಬಣ್ಣನವರು ಮಾಹಿತಿ ಕೊಟ್ಟಿರೋ ಹಾಗೆ, ಇವರು ಏನಾಗಿದೆ, ಟ್ರಸ್ಟ್ ನ ಆಡಳಿತದ ಅವಧಿಯಲ್ಲಿ ಅಲ್ಲಿ ಬಾವಿ ಬೆಟ್ಟಪ್ಪನವ್ರು ಅಂತೇಳಿ ತುಂಬಾ ಹಿರಿಯರು, ಅವರು ಭಗವಂತನ ಮೇಲೆ ಪ್ರಮಾಣ ಮಾಡಿ ಇಲ್ಲಿ ಅವ್ಯವಹಾರ ಆಗಿದೆ ಅಂತ ಹೇಳಿದ್ದಾರೆ. ಆಮೇಲೆ ತಿಪ್ಪೇಸ್ವಾಮಿ ಅವರು ಕೂಡ ಯಾರ್ಯಾರು ಏನೇನ್ ಹಗರಣಗಳನ್ನ ಮಾಡಿದಿರಿ ಅಂತಾನು ಕೂಡ ಅವ್ರು ಹೇಳಿದ್ದಾರೆ. ಆ ಹೇಳಾದ್ಮೇಲೆ ಇದನ್ನ ರಾಜ್ಕುಮಾರ್ ಅಂತೇಳಿ ಅವರು ಇದನ್ನ ಸ್ವಲ್ಪ ವಿಚಾರನ ಹೆಚ್ಚಾಗಿ ತಗೊಂಡಾಗ ಅಲ್ಲಿ ಇವ್ರನ್ನ ಥಳಿಸುವಂತ ಒಂದು ಕೆಲಸ ಆಗಿದೆ ಮಠದಲ್ಲಿ. ಅವ್ರನ್ನ ಥಳಿಸುವಂತ ಕೆಲಸ ಆಗಿ ಅದಾದ್ಮೇಲೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದ್ದಂತ DVR ನ ಇವರು ಅಲ್ಲಿಂದ ಸ್ಥಳಾಂತರ ಮಾಡಲಾಗಿದೆ. ಇದುವರೆಗೂ ಆ DVR ಕೈಗೆ ಸಿಕ್ಕಿಲ್ಲ. ಉದ್ದೇಶ ಏನು?
ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್. ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾತಕ್ಕೋಸ್ಕರ ಈ ತರ ಮಾಡಿದ್ರು? ಆಮೇಲಿನ ವಿಚಾರ, ಮೊದಲಿನ ವಿಚಾರ ಸರ್, ಪ್ರಾಥಮಿಕ ವಿಚಾರ, ಹಣಕಾಸಿನ ಎಲ್ಲಾ ಸಭೆಗಳಲ್ಲೂ ಭಾಗವಹಿಸ್ತಾ ಇದ್ದಂತ ವಚನಾನಂದ ಶ್ರೀಗಳು ಅವರು ಭಾಗ್ಯಸ್ಥರಾಗಲ್ವಾ ಇದರಲ್ಲಿ? ಮತ್ತೆ ಅವರು ಇನ್ವಾಲ್ವ್ ಆದಂಗೆ ಆಗಲ್ವಾ? ಎಷ್ಟು ದಿನ ಅವ್ಯವಹಾರ ನಡೀತಿದ್ರು ಮಾತಾಡದೇ ಇರೋರು ಇವತ್ತು ಉಚ್ಚಾಟನೆ ಆದ್ಮೇಲೆ ಲೆಕ್ಕ ಕೊಡಿ ಅಂತ, ವೆರಾಸ್ ಅವರೂ ಲೆಕ್ಕಾಚಾರದ ಭಾಗಿಯಾಗಿದ್ದಾಗ ಈಗ ಅವ್ರಿಗೂ ಕೂಡ ಇದರಲ್ಲಿ ಪಾಲಿದೆ ಅಂತ ಅನ್ಸಲ್ಲನ್ರಿ ಸರ್? ನಾನು ತುಂಬಾ ಫೇರ್ ಆಗಿ ಮಾತಾಡ್ತಾ ಇದ್ದೀನಿ ನಾನು, ಯಾಕಂದ್ರೆ ಟ್ರಸ್ಟಿಗಳ ಜೊತೆಗೆ ಅವರು ಕೂಡ ಈ ಒಂದು ಹಣಕಾಸಿನ ವ್ಯವಹಾರಗಳ ಪ್ರತಿಯೊಂದು ಆಗು ಹೋಗುಗಳ ಅರಿವಿದ್ದವರು. ಇವತ್ತು ನನಗೆ ಗೊತ್ತೇ ಇಲ್ಲ ಅಂತ ಹೇಳೋದು ಮತ್ತು ಅವ್ಯವಹಾರ ಆಗಿದೆ ಅಂತ ಹೇಳೋದು ಅವ್ರ ಇನ್ವಾಲ್ವ್ಮೆಂಟ್ ಇದ್ದಂಗೆ ಆಯ್ತಲ್ರಿ ಸರ್? ನಾನು ಒಂದ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೇಡಮ್, ನೀವ್ ಕೇಳ್ತಾ ಇರೋದು ಸರಿ ಇದೆ ಅಂತ ಅನ್ಕೊಳ್ತೀನಿ ನಾನು. ಸ್ವಾಮೀಜಿಗಳವ್ರನ್ನ ಇವರು ಬಂಧನದಲ್ಲಿ ಇರ್ಸ ಅಂತ ಒಂದು ಕೆಲಸ ಮಾಡಿದ್ದಾರೆ. ಸ್ವಾಮೀಜಿಗಳವರಿಗೆ ಐ ವಿಲ್ ನಾಟ್ ಅಗ್ರಿ. ಸಾರಿ ಅಜಯ್ ಕುಮಾರ್ ಸರ್, ಯಾಕೆಂದ್ರೆ ಸ್ವಾಮೀಜಿಗಳು ಅಂತಂದ್ರೆ ಸರ್, ಸ್ವಾಮೀಜಿ ಎಲ್ಲ ಭವಬಂಧನಗಳಿಂದ ಮುಕ್ತರಾದವರು. ಅವರು ಲೌಕಿಕದಿಂದ ಅಲೌಕಿಕದತ್ತ ಮನಸ್ಸು ಮಾಡಿದವರು. ಅವರು ಬ್ರಹ್ಮಚರ್ಯಗಳು, ಅವರು ಸನ್ಯಾಸತ್ವ ಸ್ವೀಕರಿಸಿದವರು. ಅವ್ರಿಗೆ ಯಾವ ಭವಬಂಧನಗಳು ಸರ್? ವಿಚಾರ ಕೇಳಿ ಮೇಡಮ್, ದಯವಿಟ್ಟು ವಿಚಾರ ಕೇಳಿ. ಅವರನ್ನ ಕಟ್ಟುಪಾಡುಗಳನ್ನ, ನಿಬಂಧನೆಗಳನ್ನ ಹಾಕಿ ಕಟ್ಟುಪಾಡು ಮಾಡಿದಂತ ಸಂದರ್ಭದಲ್ಲಿ ಅವರು ಯಾವಾಗ ಬಾವಿ ಬೆಟ್ಟಪ್ಪನವರು ಇಲ್ಲಿ ವ್ಯತ್ಯಾಸಗಳಾಗಿದೆ, ಹಣಕಾಸಿನಲ್ಲಿ ಇಲ್ಲಿ ವಂಚನೆ ಆಗಿದೆ ಅಂತ ಹೇಳಿ ಸರ್, ಅಜಯ್ ಸರ್ ಪ್ಲೀಸ್ ಸರ್, ಎಂತ ಕಟ್ಟುಪಾಡುಗಳು ಸರ್? ಸ್ವಾಮೀಜಿಗೆ ಏನ್ ಕಟ್ಟುಪಾಡು ಸರ್? ಅವ್ರಿಗೇನ್ ಸಂಸಾರ ಆಯ್ತು? ಸರ್, ಅವರು ಕಾಮ ಕ್ರೋಧ ಮದಮೋಹ ಲೋಭ ಮತ್ಸರವನ್ನ ತರದವ್ರಿಗೆ ನೀವು ಯಾವ ಕಟ್ಟುಪಾಡು ಹಾಕಿ ಬಂಧನಕ್ಕೆ ಒಳಪಡಿಸ್ತೀರಿ ಹೇಳ್ರಿ ಸರ್? ಟ್ರಸ್ಟಿಗಳದ್ದು ಆದಂತ ಒಂದು ಕಂಡೀಷನ್ ಇರುತ್ತೆ ಮೇಡಮ್, ಇದನ್ನ ತಾವು ದಯವಿಟ್ಟು ಟ್ರಸ್ಟಿಗಳ ಒಂದು ಕಂಡೀಷನ್ ಅನ್ನ ಹಾಕಿ ಅವ್ರನ್ನ ಒಂದು ಗೂಡಲ್ಲಿ ಕೂರ್ಸ ಅಂತ ಒಂದು ಕೆಲಸ ಆಗಿದೆ ಅಂತ ಸ್ವಾಮೀಜಿಗಳವ್ರ ಬಾಯಿಂದ ಬಂದಿರ್ತಕ್ಕಂಥದ್ದು. ಈ ಮಾತನ್ನ ನಾನು ಹೇಳ್ತಾ, ಅಜಯ್ ಕುಮಾರ್ ಹೇಳ್ತಾರೆ, ಪಾಪ ಪೀಠದ ಆಸೆಗೆಲ್ಲ ಒಪ್ಕೊಂಡಂಗ ಆಯ್ತು. ಏನು ವ್ಯತ್ಯಾಸ, ಏನು ಹಣಕಾಸಿನಲ್ಲಿ ವ್ಯತ್ಯಾಸ ಆಗಿದೆ ಅದನ್ನ ಹೇಳದಂತ ಸಂದರ್ಭದಲ್ಲಿ ಟ್ರಸ್ಟಿಗಳು ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅಂತ ಹೇಳಿ ಸ್ವಾಮೀಜಿಗಳ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಅಲ್ಲ, ಅವ್ರು ಹೇಳ್ತಾರೆ ಕರೆ, ಬಟ್ ನನಗೇನು ಅನ್ಸುತ್ತಂದ್ರೆ ಸರ್, ಒಂದು ಕುರ್ಚಿ ಆಸೆಗೆ ಈ ಟ್ರಸ್ಟಿಗಳು ಹಾಕಿದಂತಹ ಲಕ್ಷ್ಮಣ ರೇಖೆಯನ್ನ ದಾಟದೆ ಅವರು ಹಾಕಿದಂಥ ಕಟ್ಟುಪಾಡುಗಳ ಬಂಧನದೊಳಕ್ಕೆ ಸೆರೆಸಿಕ್ಕು ವಿಲವಿಲ ಅಂತ ಒದ್ದಾಡೋದಕ್ಕಿಂತ ಭಕ್ತರು ತಮ್ಮಂತವ್ರು ಕೊಟ್ಟೆಂತರ ಜನ ಇದ್ದೀರಿ, ತಮ್ಮ ಮುಂದೆ ಇಟ್ಟು ಅಂದಿದ್ರೆ ಮುಗಿದೋಗ್ತಿತ್ತಲ್ರಿ ಸರ್? ಈ ಹಿಂದೆನೂ ಕೂಡ ಏನು ಸಿದ್ಧಲಿಂಗ ಸ್ವಾಮೀಜಿಗಳವರನ್ನ ಉಚ್ಚಾಟನೆ ಮಾತಾಡೋದು ನನಗೆ ಕೇಳ್ತಾ ಇಲ್ಲ. ಮಾತಾಡೋದ್ ಕೇಳ್ತಿಲ್ಲ ನಿಮ್ಗೆ? ಅಜಯ್ ಕುಮಾರ್ ಮಾತನಾಡ್ತೋದ್ ಕೇಳ್ತಾ ಇಲ್ಲಮ್ಮ. ನೋಡ್ರಪ್ಪ, ಅದನ್ನ ಸರಿ ಮಾಡ್ರಿ. ಆಯ್ತಾಯ್ತ್ರಿ ಸರ್. ಅಲ್ರಿ ಸರ್, ಚಂದ್ರಶೇಖರ್ ಅವ್ರೆ ಅವ್ರನ್ನ ಯಾಕ್ರಿ ಬಂಧನಕ್ಕೆ ಒಳಪಡಿಸಿ ಕಟ್ಟುಪಾಡು ಹಾಕಿ ನೀವು ನಿಮಗೆ ಇಷ್ಟರಲ್ಲೇ ಇರ್ಬೇಕಂತ ಕೈಗೊಂಬೆ ಮಾಡ್ಕೊಂಡು ಅದೇನ್ ಮಾಡಕ್ ಪ್ರಯತ್ನ ಪಟ್ಟಿದ್ರಿ ನೀವು? ಮೇಡಮ್, ಯಾವುದೇ ಕಾರಣಕ್ಕೂ ವಚನಾನಂದ ಶ್ರೀಗಳನ್ನ ನಾವ್ ಯಾವ ಕಟ್ಟುಪಾಡುಗಳನ್ನಾಗ್ಲಿ ಬಂಧನದಲ್ಲಾಗ್ಲಿ ಯಾವತ್ತೂ ಇಟ್ಟಿಲ್ಲ. ನಾವು ಕೊಟ್ಟಂತ ಸ್ವಾತಂತ್ರ್ಯನ ಇನ್ ಯಾರು ಕೊಡಕ್ ಸಾಧ್ಯ ಇಲ್ಲ. ಇವತ್ತು ನಮಗೆ ಅನಿಸ್ತಾ ಇದೆ ಅವ್ರಿಗೆ ಕೊಟ್ಟಂತ ಸ್ವಾತಂತ್ರ್ಯ ಹೆಚ್ಚಾಯ್ತು, ನಾವು ಕೊಟ್ಟಂತ ಸ್ವಾತಂತ್ರ್ಯದ ಹೆಚ್ಚಾಗಿದ್ರಿಂದ ಅವ್ರು ಈ ಮಟ್ಟಕ್ಕೆ ಬೆಳೆದ್ರು ಅಂತ ಹೇಳಿ ಇವತ್ತು ನಮಗೆ ಪಶ್ಚಾತ್ತಾಪ ಆಗಿದೆ. ಸಮಾಜದಿಂದ ನೀವೇನ್ ಹಿಟ್ಲರ್ಗಳು ಸರ್ವಾಧಿಕಾರಿಗಳಲ್ಲ, ಟ್ರಸ್ಟಿಗಳು ಅಂತಂದ್ರೆ ನೀವ್ ಹೇಳ್ದಂಗೆ ಕೇಳ್ಬೇಕು, ನೀವ್ ಹೇಳ್ದಂಗೆ ನಡ್ಕೋಬೇಕು ಅಂತ ಸಮಾಜದಿಂದ ನೀವು